ಆ್ಯಂಡ್ ಮುಹೂರ್ತದ ದಿನ ನನಗೇನು ಭಯ ಆಗ್ತಿರ್ಲಿಲ್ಲ. ಬಿಡು ನಾನು ಯಾರು ಗುರು, ನಾನು ಯಾರು ಗೊತ್ತು, ಹೆಚ್ಚು ಕಮ್ಮಿ ಯಾರು ತಲೆ ಕೆಡಿಸ್ಕೊಡ್ತಿರಲಿಲ್ಲ. ಆ್ಯಂಡ್ ಅವತ್ತು ನನಗೆ ಬೇರೆನೇ ಧೈರ್ಯ ಇತ್ತು. ಅಂದರೆ ಇಮಿಡಿಯೇಟಾಗಿ ಯಾರೋ ಒಬ್ರು ಸಿಕ್ಕಿದ್ರು ಪ್ರೊಡ್ಯೂಸರು, ನಾನೆಲ್ಲ ಮಾಡ್ತೀನಿ ಅಂದರು. ಅದು ವೈಬೇ ಬೇರೆ ಇತ್ತು. ಬಟ್ ಮುಹೂರ್ತ ಆಗಿ ಎಲ್ಲ ಕಡೆ ಪ್ರೆಸ್ ಮೀಟ್ ಆಗಿ ನಾನು ಸೀರಿಯಲ್ ಎಲ್ಲ ಮಾಡ್ತಾಯಿದ್ದೆ, ನನ್ನ ಫ್ರೆಂಡ್ ಸರ್ಕಲ್ಲು, ಅಂದರೆ ಹೇಳ್ಕೊಳ್ಳೋದು ಅಂತಲ್ಲ, ಒಂದು ಬಳಗ ಇದೆ ನನಗೆ, ಅದು ಒಂದು ಬಳಗ ಇದೆ. ಎಲ್ಲ ಕಡೆ ಗೊತ್ತಾಗೋಯ್ತು. ಕೊನೆಗೆ ಇಲ್ಲ ಪ್ರೊಡ್ಯೂಸರ್. ಸೊ ಏನು ಮಾಡಬೇಕು ಅಂತ ಗೊತ್ತಲ್ಲ, ಆ ಫೀಲ್ ಈಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತದೆ. ನಮ್ಮ ಮುಖದಲ್ಲಿ ಕಾಣ್ತಾ ಇರ್ಬೋದೇನೋ ನಿಮಗೆ. ಆ ಭಯ ಅದು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಆ್ಯಂಡ್ 2 ದಿನ ನಾನು ಕೂಡ ಡಿಪ್ರೆಷನಲ್ಲಿದ್ದೆ. ನಮ್ಮ ಡೈರೆಕ್ಟರ್ ಸರ್ ಆದಷ್ಟು ಧೈರ್ಯ ತುಂಬ್ತಾ ಇದ್ರು, ಇಲ್ಲ ಒಳ್ಳೇದಾಗುತ್ತೆ ವೆಯ್ಟ್ ಮಾಡು ಅಂತ. ಅದಾದಮೇಲೆ ನನ್ನ ಬಳಗ ಏನಿದೆ, ಸೊ ನಿಮ್ಗೆಲ್ಲರಿಗೂ ಒಂದು ಇನ್ಸಿಡೆಂಟ್ ಗೊತ್ತಿರ್ಬೋದು. ನವೀನ್ ಶಂಕರ್ ಸರ್ ಒಂದು ಮೂವಿಗೆ ಫಸ್ಟ್ ಒಂದು ಚಿಕ್ಕದಾಗಿ ಒಂದು ಟ್ರೈಲರ್ ಥರ ಒಂದು ಕಂಟೆಂಟ್ ಮಾಡ್ತಾರೆ. ಅದಾದಮೇಲೆ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಎತ್ಕೊಂಡ್ಬರ್ತಾರೆ. ಸೊ ಸೇಮ್ ಫಾರ್ಮುಲಾ ನಾನು ಫಾಲೋ ಮಾಡಿದ್ದೀನಿ. ಆ್ಯಂಡ್ ಯಾರಾದರೂ ಹೊಸೊಬ್ರು ಸಿನಿಮಾ ಮಾಡೋರು ಇದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ನಿಮಗೂ ಒಂದು ಧೈರ್ಯ ಇರುತ್ತೆ, ನಿಮಗೂ ಒಂದು ಶಕ್ತಿ ಇರುತ್ತೆ ನಿಮ್ಮ ಪ್ರಾಜೆಕ್ಟ್ ಮೇಲೆ. ಆ್ಯಂಡ್ ಒಬ್ರು ಪಿಚ್ ಮಾಡೋದಕ್ಕೆ ಒಂದು ಆ ಅರ್ಹತೆ, ಯೋಗ್ಯತೆ ಅಂತಾರಲ್ಲ, ಅದಿರುತ್ತೆ. ಸೊ ನಮ್ಮ ಟೀಮಲ್ಲಿ ಆ ಒಂದು ಏನು ಫಸ್ಟ್ ಮೈಲ್ ಸ್ಟೋನ್ ಮಾಡೋಕ್ಕೆ ಮುಖ್ಯ ಪಾತ್ರ ವಹಿಸಿದ್ದು ನಮ್ಮ ರಾಕೇಶ್ ಅಣ್ಣ ಅಂತ ಇದ್ದಾರೆ, ನಮ್ಮ ಕೋರ್ ಟೀಮ್ ಮೆಂಬರ್. ಸೊ ಅವರು ಮುಖ್ಯ ಪಾತ್ರ ವಹಿಸ್ತಾರೆ. ಸೊ ಆ ಒಂದು ಕಂಟೆಂಟ್, ಒಂದು ಚಿಕ್ಕ ಕಂಟೆಂಟ್ನ ನಾವು ಶೂಟ್ ಮಾಡಿ ನಮ್ಮ ರಘುವಣ್ಣವರಾಗಿರ್ಬೋದು, ನಮ್ಮ DOP ಸಮರ್ಥ್ ಸರ್ ಆಗಿರ್ಬೋದು, ಅವತ್ತು ಯಾರಿಗೂ ನಾವು ಆ್ಯಕ್ಚುಲಾಗಿ ಏನು ಕೊಡಬೇಕು ಅದು ಕೊಡಲಿಲ್ಲ. ಎಲ್ಲರೂ ಒಂದು ಕೇಳಿ ರಿಕ್ವೆಸ್ಟ್ ಮಾಡಿ ಒಂದು ಕಂಟೆಂಟ್ನ ಇದೊಂದು ಮಾಡೋಣ, ಇದಾದ್ಮೇಲೆ ಪ್ರೊಡ್ಯೂಸರ್ಸ್ಗೆ ಪಿಚ್ ಮಾಡೋಣ, ಈ ಒಂದು ಫಾರ್ಮುಲಾನ ತಲೆಯಲ್ಲಿ ಇಟ್ಕೊಂಡು. ಸೊ ಅವತ್ತೊಂದು ಚಿಕ್ಕ ಮೊತ್ತಕ್ಕೆ ಇವತ್ತು ಅದು 10-20 ಆಗಿದೆ ಬಜೆಟ್, ಮೂವಿ ಬಜೆಟ್. ಬಟ್ ಅವತ್ತು ನಾವು ಮಾಡಿದೊಂದು ಕಂಟೆಂಟ್ ಹುಡುಕಿದ್ವಿ. ನಾನು ಸುಮಾರು ಜನಕ್ಕೆ ಪರ್ಸ್ನಲಾಗಿ ನಾನು ಪಿಚ್ ಮಾಡಿದೆ. ಸೊ ಕೊನೆಗೆ ನಾನು ಹೋಗಿದ್ದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ. ಸೊ ನಮ್ಮ ಅಣ್ಣವರು, ಮನುರಾಜ್ ಸರ್. ಸೊ ಅವರು ಇರೋ ಕಡೆ ಜಾಗಕ್ಕೆ ಹೋಗಿ ನಮ್ಮ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು. ಸೊ ಅಲ್ಲಿ ಹೋಗಿ ಪಿಚ್ ಮಾಡಿದಾಗ, ಹೌದಾ ನೀನು ಈ ಲೆವೆಲ್ಗೆ ಈ ಬಜೆಟ್ ಇಟ್ಕೊಂಡು ಇಷ್ಟು ಕಂಟೆಂಟ್ನ ನೀನು ಮಾಡಿದ್ಯಾ, ಅಲ್ಲೇ ಶಾಕ್ ಆದ್ರು ಅವರು. ಯಾಕೆಂದರೆ ನಮ್ಮದು ಟೀಮ್ ವರ್ಕ್ ಆ ಥರ ಇತ್ತು. ಅದಾದಮೇಲೆ ಸರಿ ಕಣ ಆಯಿತು. ನನಗೆ ಈ ಸಿನಿಮಾ ಅಂದರೆ, ಯಾಕೆಂದರೆ ಅವ್ರು ತುಂಬ ಹೊಸಬ್ರು ಅವರು. ಈವನ್ ಎಷ್ಟೋ ಟ್ರೆಂಡಿಂಗ್ ವಿಷಯಗಳು ಕೂಡ ಸಿನಿಮಾದ ಬಗ್ಗೆ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದು, ಯಾಕೆಂದರೆ ಅವ್ರು ಪ್ಯೂರ್ ಬಿಸ್ನೆಸ್ ಮ್ಯಾನ್. ಸೊ ಬಟ್ ಅವ್ರು ಅವತ್ತು ನನ್ನ ಕಂಟೆಂಟು, ನಾವು ಮಾಡಿದ್ದು ಟೀಮ್ ವರ್ಕು, ನಮ್ಮ ಹತ್ರ ಇಟ್ಕೊಂಡಿದ್ದು ಬಜೆಟಲ್ಲಿ ನಾವು ಮಾಡಿದ ವರ್ಕ್ಗೆ ಇಂಪ್ರೆಸ್ ಆಗಿ, ಇಲ್ಲ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ, ಅದೇನೇ ಆಗಲಿ ಈ ಫಿಲಮ್ ಫುಲ್ ಮುಗಿಸು, ಆ್ಯಂಡ್ ನಾನು ಟೈಮ್ ಲೈನ್ ಕೊಡ್ತೀನಿ, ಆ ಟೈಮ್ ಲೈನಲ್ಲಿ ಮುಗಿಬೇಕು, ಅದೊಂದೇ ನನ್ನ ಕಂಡೀಷನ್ ಅಂತ ಅವತ್ತು ಹೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದ್ರು. ಆ್ಯಂಡ್ ಇವತ್ತು 9 ತಿಂಗಳಿಗೆ ಅದೇನೋ ಒಂದು ಮಗು ಹೊಟ್ಟೆಯಲ್ಲಿ ಬೆಳೆಯೋದಕ್ಕೆ 9 ತಿಂಗಳು ಅಂತಾರಲ್ಲ, ಅದೇ ರೀತಿ ಕಳೆದ ಜುಲೈಯಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಾಡಿದ್ವಿ ಮುಹೂರ್ತನ. ಇವತ್ತು 9ನೇ ತಿಂಗಳಿಗೆ ಕರೆಕ್ಟಾಗಿ ಮುಗಿದಿದೆ ಸಿನಿಮಾ. ಸೊ ಅದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಹಾರ್ಟ್ಫುಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಕೋ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು. ಆ್ಯಂಡ್ ಗಾನು ಕ್ರಿಯೇಷನ್ಸ್ ಅನ್ನೋದು ಒಂದು ಅವರ ಮಗಳು ಹೆಸರು ಗಾನ್ವಿ ಅಂತ. ಸೊ ತುಂಬ ಲಕ್ಕಿ ಅವರ ನಮ್ಮ ಪ್ರೊಡ್ಯೂಸರ್ಸರ್ ಲೈಕ್ ನೆಕ್ಸ್ಟ್ ಫ್ಯೂಚರ್ ದಿನಗಳಲ್ಲಿ ಒಂದಷ್ಟು ಏನಂತ ಹೇಳ್ಬೋದು ಇಂಟರ್ವ್ಯೂಸ್ನ ಮಾಡಿಸೋ ದಿನಗಳಿದೆ. ಆ್ಯಂಡ್ ಅವ್ರ ಲೈಫ್ ಜರ್ನಿನ ನಾನು ನಿಮಗೆ ತಿಳಿಸ್ಲೇಬೇಕು, ಯಾಕೆಂದರೆ ತುಂಬ ಇನ್ಸ್ಪಿರೇಷನಲ್ ಆಗಿದೆ ಅವ್ರ ಸ್ಟೋರಿ. ಸೊ ಆ ಲಕ್ ನಮಗೂ ಕೂಡ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗಾನ್ವಿನ್ ಕೇಳ್ಕೊತೀನಿ. ಆ್ಯಂಡ್ ಈ ಪಾರ್ಟ್ ಮುಗಿದ್ರೆ ನೆಕ್ಸ್ಟ್ ಬರೋದು ನಮ್ಮ ಹೀರೋಯಿನ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್. ಅಂದರೆ ಪ್ರತಿಯೊಬ್ಬರು ನನಗೆ ನಮ್ಮ ರಘು ಸರ್ ಹೇಳ್ದಂಗೆ ನಮ್ಮ ವರ್ಕ್ಶಾಪ್ ಸ್ಟೂಡೆಂಟ್ಸ್ ಹೊಸಬ್ರು ಏನು ಬರಬೇಕು ಅಂತ ಅಂದ್ಕೊಂಡಿದ್ವಿ, ಅದರಲ್ಲೇ ಬಂದಿದ್ದಾರೆ ಎಲ್ಲರೂ. ಆ್ಯಂಡ್ ಮೇಯ್ನ್ಲಿ ನಮ್ಮ ವಂದನಾ ಗಾಯತ್ರಿ ಅಂತ ಹೀರೋಯಿನ್ ಅವರು, ಅವ್ರಿಗೆ ನಾನು ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವಿದ್ದ ಸ್ಟೇಜಲ್ಲಿ, ಆ್ಯಂಡ್ ಅವರು ಆಲ್ರೆಡಿ ಸೀರಿಯಲಲ್ಲಿ ಮಾಡ್ತಿದ್ರು, ಒಂದು ಸೋಷಲ್ ಮೀಡಿಯಾದಲ್ಲಿ ಒಂದು ರೆಕಗ್ನೈಸ್ ಆಗಿದ್ರು. ಆ ಟೈಮಲ್ಲಿ ಕೂಡ ನಮ್ಮ ಜೊತೆ ಒಪ್ಕೊಂಡು, ಇಲ್ಲ ನಾನು ಜಾಯ್ನ್ ಆಗ್ತೀನಿ, ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಿನ್ನೆ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ನೀವೆಲ್ಲರೂ ನೋಡ್ಬೋದು ನಮ್ಮ ಮುಖಗಳಲ್ಲಿ ಎಷ್ಟು ಬೇಜಾರಿದೆ ಅಂತ. ಆ್ಯಂಡ್ ಇಲ್ಲಿ ಹೊಸ ಮುಖಗಳು ಮನು ಸರ್, ಅಂದರೆ ಲಾಸ್ಟ್ ಮುಹೂರ್ತ ವೀಡಿಯೋಗೆ ಹೋಲಿಸ್ಕೊಂಡ್ರೆ ಹೊಸಬ್ರು ಇಲ್ಲಿ ಇವತ್ತು ಕೂತಿರೋದು ಪ್ರೆಸ್ ಮೀಟಲ್ಲಿ. ನಮ್ಮ ರಾಕೇಶ್ ಅಣ್ಣವರು, ಸಾಬಿಕ್ ಸರ್, ಮನುರಾಜ್ ಅಣ್ಣ, ಹಾಗೆ ವಂದನಾ ಗಾಯತ್ರಿ. ಸೊ ನಮ್ಮ ರಘು ಸರ್ ಬಗ್ಗೆ ಏನು ಇಂಟ್ರೊಡಕ್ಷನ್ ಬೇಕಿಲ್ಲ ಅಂತ ಅನ್ಕೋತೀನಿ. ದ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲರದ್ದು ಪರಿಚಯ ಆಯಿತು. ಆ್ಯಂಡ್ ಸಾಬಿಕ್ ಅವ್ರದ್ದು ಮೇಯ್ನಾಗಿ ಇದೊಂದು ಪರಿಚಯ ಮಾಡಿಸಿ ನೆಕ್ಸ್ಟ್ ನಿಮ್ಮ ಕ್ವಶನ್ಸ್ನ ಅಟೆಂಡ್ ಮಾಡ್ತೀನಿ. ಸಾಬಿಕ್ ಅವ್ರದ್ದು ಬಂದು ಎಸೆನ್ಸ್ ಮೀಡಿಯಾ ಅಂತ ಯೂಟ್ಯೂಬ್ ಚಾನಲ್ ಇತ್ತು. ಸೊ ಅದು ಓನ್ಲಿ ಬೇಸಿಕಲಿ ಫಾರ್ ಏನೋ ಈ ಆಲ್ಬಮ್ ಸಾಂಗ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಆಗಿತ್ತು. ಯಾರೇ ಹೊಸಬ್ರು ಆಲ್ಬಮ್ ಸಾಂಗ್ಸ್ನ ನಾವು ಮಾಡಿದ್ದೀವಿ, ಈ ಥರ ಒಂದು ಮಾಡಿಕೊಡಿ, ರಿಲೀಸ್ ಮಾಡಿಕೊಡಿ ಅಂದರೆ ಹಾರ್ಟ್ಫುಲಿ ಮಾಡಿಕೊಟ್ಟು ಎಷ್ಟೋ ಸಾಂಗ್ಸ್ನ ಸೂಪರ್ ಹಿಟ್ ಮಾಡಿದ್ದಾರೆ. ಸೊ ನೀವು ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡ್ಬೋದು, ಮಿಲಿಯನ್ ಸಾಂಗ್ಸ್ ತುಂಬ ಹೋಗಿದೆ. ಆ್ಯಂಡ್ ನಾವು ನಮ್ಮ ಸಾಂಗ್ ರಾಧಾ ಮಾಧವ ಈಗ ಪ್ಲೇ ಮಾಡ್ತೀನಿ ನಿಮಗೆ, ತುಂಬ ಎಲ್ಲರೂ ಇಷ್ಟ ಆದರು, ಎಲ್ಲರೂ ಇಷ್ಟ ಆಯಿತು ಸಾಂಗ್, ಎಲ್ಲರೂ ಇಷ್ಟಪಟ್ಟರು. ಆ್ಯಂಡ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ತೊಗೊಂಡೋಗಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಹೊಸಬ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಥವಾ ಅವ್ರ ಪ್ರಾಡಕ್ಟ್ನ ಹೇಗೆ ನೋಡ್ತಾರೆ ಅಂತ ನಿಮಗೆ ಗೊತ್ತು, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ. ಆ್ಯಂಡ್ ದೆನ್ ಫೈನಲಾಗಿ ನಾವು ಡಿಸೈಡ್ ಮಾಡಿ, ಇಲ್ಲ ನಾವು ಸಾಬಿಕ್ ಬ್ರೋರ ಸಪೋರ್ಟ್ ತೊಗೊಂಡು ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲೇ ಬಿಡೋಣ.
ಫಸ್ಟ್ ನಾವು ಸ್ಲೋ ಆಗ್ಬೋದು, ಬಟ್ ಖಂಡಿತ ನಾವು ಹಿಟ್ ಕೊಟ್ಟೇ ಕೊಡ್ತೀವಿ, ನಮ್ಮ ಸಾಂಗ್ ಪ್ರೂವ್ ಮಾಡುತ್ತೆ ನಮ್ಮ ಕ್ವಾಲಿಟಿನ ಅಂತ ಹೇಳಿ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಬೇಜಾರಿದೆ, ಇಷ್ಟು ಒಳ್ಳೆ ಸಾಂಗ್ಗೆ ಇನ್ನೂ ಪ್ರಾಪರ್ ರೀಚ್ ಸಿಕ್ಕಿಲ್ಲ ಅಂತ.